ಬಿತ್ತಯೇ ಹೌದು ಸಚ್ಚಿದಾನಂದ ರೂಪಾಯೇ ಶಿವಾಯ ಬ್ರಹ್ಮಯ ನಮಃ ಶಿವಾಯ ಬ್ರಹ್ಮಯ ನಮಃ ಶಿವಾಯ ಬ್ರಹ್ಮಯ ನಮಃ. ಹೌದು ಹೌದು ಯಾವ ಇರುವ 84 ಲಕ್ಷ ಜೀವರಾಶಿಗೆಲ್ಲ ಅನ್ನ ಹಾಕಿ ಸಲುವಂತ ಅವ್ರ ಯಾರ್ಯಪ್ಪ ಅಣುರೇಣು ತೃಣಕ್ರಾಷ್ಟದಲ್ಲಿ ವ್ಯಾಪಿಸಿಕೊಂಡಂತ ಹೌದು ಪಂಚಮುಖದ ಪರಮೇಶ್ವರಿಗೆ ಅನಂತ ಅನಂತ ವಂದನೆಗಳನ್ನು ಅರ್ಪಣೆ ಮಾಡುತ್ತ ಯಾವ ವಿಜಾಪುರ ಜಿಲ್ಲೆ ವಿಜಾಪುರ ತಾಲೂಕಿನ ಪೈಕಿ ಸುಕ್ಷೇತ್ರ ಮಾಯಿ ಮಕಣಾಪುರದಲ್ಲಿ ಹಿಂಬಾಗಿ ನೆಲೆಸಿಕೊಂಡಂತ ಅವ್ರ ಯಾರ್ಯಪ್ಪ ಗುರಗವರಿ ಸೋಮೇಶ್ವರ ಪಾದಕ ಕೂಡ ಅನಂತ ಅನಂತ ವಂದನೆಗಳನ್ನು ಅರ್ಪಿಸುತ್ತ ಹೌದು ಯಾವ ನೂತನ ತಿಕೋಟ ತಾಲೂಕು ವಿಜಾಪುರ ಜಿಲ್ಲೆ ಹೌದು ಮುಮ್ಮೆಟ್ಟ ಗುಡ್ಡದ ಮೇಲೆ ಹಗ್ಗ ಕೋಲ ನಿಲ್ಲದೆ ಕಂಬಳಿ ಡೇರೆ ಹೊಡೆದು ಅಂತರ್ಲೆ ಕಂಬಳ ಡೇರೆವನ್ನು ಹೊಡೆದು ಹೌದು ಆ ಸೋಮೇಶ್ವರನ ತಪಶೀಲನಗೈದು ಹೌದು ಸೋಮೇಶ್ವರನ ಒಲಿಸಿಕೊಂಡಂಥ ಯಾರ್ಯಪ್ಪ ಸೋಮಲಿಂಗೇಶ್ವರ ಆತ್ಮೀಯ ಶಿಷ್ಯನಾದ ಶಿವಯೋಗಿ ಅಮೋಘ ಸಿದ್ದೇಶ್ವರ ಪಾದಕ ಕೂಡ ಅನಂತ ಅನಂತ ವಂದನೆಗಳನ್ನು ಅರ್ಪಿಸುತ್ತ ಹೌದು ಯಾವ ಜತ್ತ ತಾಲೂಕು ಸಾಂಗಲಿಯ ಜಿಲ್ಲೆಯ ಹೌದು ಮುತ್ತಿನ ಗದ್ದೆಗೆ ಮೇಲೆ ಆಸನ ಹಾಕಿ ಕುಂತಿರುವಂಥ ಅವ್ರ ಯಾರ್ಯಪ್ಪ ವೀರ ಮಲಕಾರ ಸಿದ್ದೇಶ್ವರ ಪಾದಕ ಕೂಡ ಅನಂತ ಅನಂತ ವಂದನೆಗಳನ್ನು ಅರ್ಪಿಸುತ್ತ ಹೌದು ಯಾವ ನಾತ್ಯಾಪೋತೆ ಜಾಬನಗೌಡರ ದಂಪತಿಯಲ್ಲಿ ಜನಿಸಿ ಗೋವಿಂದಪುರದೊಳಗೆ ಉದ್ಭವಿಸಿ ಹೌದು ಅರಕೇರಿ ಮಠದೊಳಗೆ ಅರ್ಧ ಆಳಖ್ಯನ ಮಾಡಿ ಹೌದು ಆರೆ ನಾಡದ ಅರಸ ಗಂಗಿ ನಾಡದ ಪುರುಷ 7 ಬೋಟಕ ಒಡೆಯ ಆನಿಸಿಕೊಂಡ ಹಾ ಅಮೋಘ ಸಿದ್ದೇಶ್ವರ ಪುಣ್ಯದ ಮಗನಾದ ಮಹಾದುಲಿಂಗನ ಪಾದಕ ಕೂಡ ಅನಂತ ಅನಂತ ವಂದನೆಗಳನ್ನು ಅರ್ಪಿಸುತ್ತ ಹೌದು ಯಾವ ದಕ್ಷಿಣ ತಾಲೂಕು ಸೋಲಾಪುರ ಜಿಲ್ಲೆಯ ಮಂದ್ರೂಪ ಗ್ರಾಮದಲ್ಲಿ ಜನಿಮನೆ ಎತ್ತಿಕೊಂಡು ಹೌದು ಅಮೋಘ ಸಿದ್ದೇಶ್ವರ ಕೀರ್ತಿ ಪತಾಕ್ಯನ ಮುಗುಲೆತ್ತರ ಮುಟ್ಟಿಸಿ ಅದೇ ಮುಮ್ಮೆಟ್ಟ ಗುಡ್ಡದ ಎಡಕಿನ ಬಾಜು ಮಠವನ್ನ ಕಟ್ಟಿ ಹೌದು ಅನ್ನದಾಸೋ ಮತ್ತು ಜ್ಞಾನದಾಸೋ ಭಕ್ತ ಜನರಿಗೆಲ್ಲ ನೀಡಿ ಹೌದು ನಮ್ಮ ಜ್ಞಾನಕ್ಕೆ ಜ್ಯೋತಿಯಾಗಿ ಬೆಳಗಿರುವಂತ ಅವ್ರ ಯಾರ್ಯಪ್ಪ ಗಾನ ಕೋಗಿಲೆ ಕವಿತೆ ಲಕ್ಷ್ಮಣ ಸಿದ್ಧ ರತ್ನ ಶಾಪಾನ ಉಗ್ರ ಹಾ ಸಮರ್ಥ ಉಳ್ಳುವಂತ ಲಿಂಗಕ್ಕಾದಂತ ಸೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಮದಗೊಂಡೇಶ್ವರ ಮಹಾರಾಜರ ಪಾದಕ ಕೂಡ ಅನಂತ ಅನಂತ ವಂದನೆಗಳನ್ನು ಅರ್ಪಿಸುತ್ತ ಹೌದು ಯಾವ ದಕ್ಷಿಣ ತಾಲೂಕು ಸೋಲಾಪುರ ಜಿಲ್ಲೆಯ ಹೌದು ಜೈನಾಪುರ ಶಿರವಾಳದ ಹೌದು ಹೌದ್ರಪ್ಪ ಜೈನಾಪುರನ ಬದಿಗೆ ತೆಗೆದಿಟ್ಟು ಗೂಳೀಶ್ವರ ಒಂದು ಜಗತ್ತದೊಳಗೆ ಜೈವೇರಿ ಹೊಡೆದು ಹೌದು ಮಾತಾಡು ದೇವ್ರ ನಡೆದಾಡು ದೇವ್ರ ಹಿಂದ 12 ವರ್ಷನ ಸುದ್ದಿ ಮುಂದ 12 ವರ್ಷನ ಸುದ್ದಿ ಹೇಳು ಇಂಥ ವರ್ತಮಾನದೊಳಗ ಗೂಳೇಶ್ವರ ದುಷ್ಟರನ್ನ ಸಂಹಾರ ಮಾಡಿ ಶ್ರೇಷ್ಠರನ್ನ ಪಾಲನೆ ಮಾಡುತ್ತ ಹೌದು ಲಿಂಗೈಕ್ಕಾದಂತ ಗುಳೇಶ್ವರ ಅಜ್ಜವರ ಪಾದಕ ಕೂಡ ಅನಂತ ವಂದನೆಗಳನ್ನು ಅರ್ಪಿಸುತ್ತ ಹೌದು ಯಾವ ಶಿರವಾಳ ಮಠಕ್ಕೆ ಉತ್ತರ ಅಧಿಕಾರಿಯಾದಂಥವ್ರು ಅವ್ರ ಯಾರ್ಯಪ್ಪ ಸೋಮಲಿಂಗ ಅಜ್ಜವರ ಪಾದಕ ಕೂಡ ಅನಂತ ಅನಂತ ವಂದನೆಗಳನ್ನು ಅರ್ಪಿಸುತ್ತ ಹೌದು ಅದೇ ಮುಮ್ಮೆಟ್ಟ ಗುಡ್ಡದ ಮದಗೊಂಡ ಮುತ್ತವರ ಮಠದ ಉತ್ತರ ಅಧಿಕಾರಿಯಾದಂಥವ್ರ ಅವ್ರ ಯಾರ್ಯಪ್ಪ ಹೌದು ಸಿದ್ದೇಶ್ವರ ಮಹಾರಾಜರ ಪಾದಕ ಕೂಡ ಅನಂತ ವಂದನೆಗಳನ್ನು ಅರ್ಪಿಸುತ್ತ ಹೌದು ಯಾವ ಅಕ್ಕಲಕೋಟೆ ತಾಲೂಕು ಸೋಲಾಪುರ ಜಿಲ್ಲೆಯ ಒಂದು ಮಂಗಳೂರ ಮತ್ತು ಜವಳಗಿ ಎರಡು ಸೀಮೆ ನಡ್ಬರ್ಕ 2 ಸೀಮಿ ಒಳಗೆ ಬಂದು ಹೌದು ಒಂದು ಆಸನ ಹಾಕಿ ಕುಂತಿರುವಂತ ಅವ್ರ ಯಾರ್ಯಪ್ಪ ಅದಕ್ಕೆ ಮಾತ್ಮರ ಒಂದು ಮಾತನ್ನ ಹಿಂಗೆ ಹೇಳ್ತಾರೆ. ಹ್ಯಾಂಗ ಹೇಳ್ತಾರೆ ಸರ ಭೌತ ಸುಕೃತಾಚಿ ಜೋಡಿ ಮಣುನ ವಿಠಲ ಅವಡಿ ಅಂದ್ರವ್ರು. ಹೌದು ಹೌದು ಯಾರಿಗೆ ಹಿಂದಿನ ಪೂರ್ವ ಜನ್ಮದ ಪುಣ್ಯ ಇರ್ತದಲ್ಲ ಅವರಿಗೆ ಇಂತಾದ ಒಂದು ಭಗವಂತನ ಜಾತ್ರೆ ಒಳಗ ಸತ್ಸಂಗದ ಒಳಗ ಹೌದು ಹೌದು ಕಾರ್ಯಕ್ರಮಕ್ಕ ಪಾಲ್ಗೊಂಡ್ಲಕ್ಕ ಸಾಧ್ಯ ಆಗ್ತದ ಹೇಳಿ ಸಂತ ತುಕಾರಾಮ್ ಮಹಾರಾಜರು ಹೇಳುತ್ತ ಬಂದ್ರು. ಹೌದು ಹೌದು ಇವತ್ತಿನ ದಿವಸ ಏನಾಗ್ಯದ್ರಪ್ಪ ಹಿಂಗ ಹ್ಯಾಂಗ ಯಾವ ಬೀರೇಶ್ವರ ಕೇದಾರಲಿಂಗ ಜಟ್ಟಿಂಗರಾಯ ಭೂತಾಳ ಸಿದ್ಧ ಹೌದು ಒಂದು ಭಕ್ತರಿಗೆ ಭಾಗ್ಯ ನೀಡಿ ಹೌದು ಜಗತ್ತದ ಒಳಗೆ ಒಂದು ಜೈವೇರಿ ಹೊಡಿಸಿ ಅಂತ ಶ್ರೀ ಸಂಪತ್ತ ಕೊಟ್ಟು ಭಗವಂತ ಕೊಟ್ಟುದಕ್ಕ ಹೌದು ಅದೇ ತರವಾಗಿ ನಮ್ಮ ಮಹಾಲಿಂಗೇಶ್ವರ ಬೀರೇಶ್ವರ ಮತ್ತು ಶೀಲವಂತ ದೇವಿ ಭೂತಾಳ ಸಿದ್ದೇಶ್ವರ ಹೌದು ಭಗವಂತನ 2 ಪಲ್ಲಕ್ಕಿಯನ್ನು ಬರಮಾಡಿಕೊಂಡು ಹೌದು ಒಮ್ಮ ಮನಿ ಒಳಗ
ಏನಾಗಿದ್ರಪ್ಪ? ಈಗ ಹ್ಯಾಂಗ ಕರ್ಸ್ಯಾರ ನೋಡು, ಹಿಂಗೆ ಕರ್ಸಿದ ಮುತ್ಯ, ಶೆಟ್ಟಪ್ಪ ಮುತ್ಯ ಹೌದು ಹೌದು. ಹಿಂಗೆ ಕರ್ಸದ ಕೂಡಲೇ ಪಂಚಾರತಿ ಬೆಳಿಗ್ಗೆ ಒಳಗ ಏನಾಗಿದ್ರಪ್ಪ? ಸ್ವಲ್ಪ ಒಂದು ಉದಿನ ಕಡ್ಡಿ ಬಿದ್ದು ಬಟ್ಟಿ ಮೇಲೆ ಆ ತಳಗಿನ ಗಾದಿಗೆ ಸ್ವಲ್ಪ ಒಂದು ಚಟ್ಟ ಬಿದ್ದಿತ್ತ. ಹೌದು ಹೌದು. ನಾ ಮನಿ ಒಳಗ ಭಗವಂತನ ಕರೆಸಿ ಒಂದು ಗಾದಿಗೆ ಕಲಂಕ ಹತ್ತಲ್ಲ ನಮ್ಮ ಮನ್ಯಾಗ ತಳಿ ಏನು ಮಾಡಿದ್ರಿ ಬಾಳಗ? ಅವತ್ತಿಗೆ ಮೈ ಮೇಗಿನ ಬಟ್ಟಿ ತೆಗೆದು ಹೌದು ಕಡೆಗಿಟ್ಟು ನಿಷ್ಠ ಒಂದು ಟೊಂಕಿಗೆ ಧೋತ್ರ, ಹೆಗಲ ಮೇಲೆ ಒಂದು ಟಾಯಲ, ಹೌದು. ಯಾವ ನಮ್ಮ ಕೇದಾರಲಿಂಗ ಅಲ್ಲಿ ಬೀರೇಶ್ವರನ ಮೇಲೆ ಒಂದು ಬೆತ್ತ ಒಂದು ಕಂಬಳಿ ಹಿಡ್ಕೊಂಡು ಹೌದು ಎಷ್ಟೋ ವರ್ಷದಿನ ಸಿದ್ಧಟಿಗೆ ಮಳೆಗಾಲ ಚಳಿಗಾಲ ಬ್ಯಾಸಿಗೆ ಬಂದರು ಸುದ್ದ ಬರೇ ಗಾಲಿಲಿ ನಡೆದು ಹೌದು ಹೌದು. ಒಂದು ಉಗಾದಿ ಹಬ್ಬ, ಮತ್ತೆ ಒಂದು ಯಾವ್ದ್ರಪ್ಪ? ಒಂದು ಶ್ರಾವಣ ಸೋಮವಾರ, ಹೌದು ಒಂದು ದೀಪಾವಳಿ. ಹೌದು. ವರ್ಷಿನ ಒಳಗ 3 ಸಾರಿ ನುಡಿ ಹೇಳಿದ್ರ ಏನಾಗಿತ್ತಿದ್ರಪ್ಪ? ಒಂದು ಎಲ್ಲೇರಿ ಏನು ಅಂದ ಕೂದಲ ಒಳಗಿಂದ ಬೆಣ್ಣಿ ಹ್ಯಾಂಗ ಕಡೆಕ, ಬೆಣ್ಣಿ ಒಳಗಿಂದ ಕೂದಲು ಜಗದ್ರ ಹ್ಯಾಂಗ ಕಡೆಕ ಆಗ್ತದ ನೋಡು. ಹೌದ್ರಿ ಹೌದು. ಅಂತ ಸಿದ್ಧಟಿಗೆ ಮಾಡುವಂತ ಮಹಿಮ ಪುರುಷ ಹೌದು ಹೌದು. ಪ್ರಪಂಚ ಮಾಡಿ ಪಾರಮತ ಪಾರಮಾರ್ಥದೊಳಗೆ ಹೆಜ್ಜಿಟ್ಟು ಸತ್ಯ ಸಿದ್ಧರನ್ನ ಸ್ಮರಿಸುತ್ತ ಹೌದು ನಿಮ್ಮನ್ನ ಬಿಟ್ಟು ಅಗಲಿ ಹೋಗ್ಯಾರ. ಈಗ ಹೌದು ಹೌದು. ಅವರ ಚಿರಂಜೀವಾದ ಅವ್ರು ಯಾರ್ರಪ್ಪ? ತುಕಾರಾಮ ಕಕ್ಕ ಶೆಟ್ಟಪ್ಪ ಮುತ್ಯ ಸರ್ವದೆ ಹೌದು. ಅಪ್ಪ ಹಿಂಗ ಮಾಡಾನಂತ ತಿಳಿದು ಪ್ರತಿನಿತ್ಯ ಏನ್ ಮಾಡ್ತೀರಪ್ಪ ಅವರು? ಒಂದ ಬಿಟ್ಟು 2 ಹೆಂಡರನ ಆಳಿ ಹೌದು. ಪಂಚ ಪಾಂಡವರಂಗ 5 ಮಂದಿ ಗಂಡಸು ಮಕ್ಕಳು, ಅವರಿಗೆ ಹೌದು ಹೌದು. 8 ಮಂದಿ ಹೆಣ್ಮಕ್ಳು. ಹೌದು. ಬಳಗದ ಅಡಿಗೆನಾದ್ರಿ ಮುತ್ತೆಂದು ಮುತ್ಯನ ಬಳಿಗೆ ಹೆಂಗದ? ಹೌದು ಹೌದು. 8 ಮಂದಿ ಹೆಣ್ಮಕ್ಳು, ಅವ್ರು ಇವ್ರು ಅಲ್ಲದೆ ಯಾರ್ಯಾರ್ದು ಮನ ನೂಸಲಾರ್ದೆ ಮನ ಗೆದ್ದು ಭೇದ ಮಾಡ್ಲಾರ್ದೆ, ಯಾರಿಗೆ ಭೇದ ಮಾಡ್ಲಾರ್ದೆ ಎಲ್ಲರೂ ನಮ್ಮವ್ರೆ ಅಂದು ಹೌದು ಹೌದು. ಅಂತ 100 ಎಕರೆ ಹೊಲದೊಳಗಿಂದು ಏನ್ ಮಾಡ್ತೀರಪ್ಪ? ಏನ್ ಕಾಡ್ತಾರ ಕಾಡಿ ಬೀಗ್ರಿ ತಳಿ ಯಾರ್ದು ಮನ ನೂಸಲಾರ್ದೆ ಮರ್ತೆ ಗೆದ್ದು ಹೋದ್ರು. ಹೌದು. ಅದಕ್ಕೆ ಅದೇ ತರವಾಗಿ ಮತ್ತೇನಾಗಿದ್ರಪ್ಪ? ನಮ್ಮ ತಾಯಿ ಗಂಗಾವ ಹೌದು ಅವರು ಆದ್ರ ಒಂದು ಯಾರ್ಯಾರ್ದು ಮನಸ್ಸು ನೂಸಲಾರ್ದೆ ಮರ್ತೆ ಗೆದ್ದಾರ. ಹೌದು. ಇನ್ನು ಕೊನೆಗೆ ಶಾಂತಾಜಿ, ನಮ್ಮ ಶಾಂತ ಕೇಳು ಶಾಂತಾಬಾಯಿ. ಹಂಗಾರೆ ಬಿಡು, ಇದ್ರ ಹೋಗ್ತದ. ಹೌದು ಹೌದು. ಅವರು ಬಹಳ ಒಂದು ಒಳ್ಳೆಯವನ ಶಾಂತತೆ ಕಾಪಾಡಿ ಹೌದು. ಎಲ್ಲ ಮಕ್ಕಳನ್ನ ಹಿತಬುದ್ಧಿ ನೀಡಿ ಹೌದು. ಒಂದು ದಾರಿಗೆ ಹಚ್ಚಾರ ಅಂತ ಹೇಳಿ ಅದಕ್ಕ ಇನ್ನು ಮುಂದ ಏನಾಗಿದ್ರಪ್ಪ? ಅವ್ರ ಮಕ್ಕಳ ಹೆಸರು ಹೆಂಗಿಟ್ಟಾರ ನೋಡ್ರಿ. ನಮ್ಮ ತುಕಾರಾಮ ಹೆಂಗ್ರಿ? ಮಾಳಪ್ಪ, ಬೀರಪ್ಪ. ಮಾಳಪ್ಪ, ಬೀರಪ್ಪ, ಅಪ್ಪನ ಹೆಸರು ಶೆಟ್ಟಪ್ಪ, ಹೌದು. ಆಯಿ ಹೆಸರು ರಮೇಶ, ಹೌದು ಹೌದು. ಗುರುವಿನ ಹೆಸರು ರೇವಣ ಸಿದ್ಧ. ಹೌದು ಹೌದು. ಹಿಂಗೆಲ್ಲ ಪಾಂತವಾರ ಭಗವಂತನ ಹೆಸರು ಇಟ್ಟು ಹೌದು. ಆ ಭಗವಂತನ ಮೇಲೆ ಜೋಗಳ ಹಾಡಿ ಹೌದು. ಅದಕ್ಕ ಅಂತ ಭಗವಂತ ಏನಾಗಿದ್ರಿ ಬೇಗ? ಹಿಂದ್ ಒಂದು 21 ವರ್ಷ 2 ವರ್ಷ ಅದು ಪಟ್ಟ ಗಳಿಬೇಕಾಗಿತ್ತು. ಹೌದು. ಗಳದ ನಮ್ಮ ಅಪ್ಪ ಅವ್ರು ಎಷ್ಟೋ ದಿವಸ ಬೀರದೇವರ ಗುಡಿ ಮುಂದೆ ಸಿದ್ಧಾಟಿಗೆ ಮಾಡಿ ಹೌದು. ಅವ್ರ ಲಿಂಗಕ್ಕೆ ಆದ ಬಳಕ ಹೌದು. ಎಲ್ಲಿ ಕಳದದ ಭಗವಂತ ಅಲ್ಲೇ ಹುಡುಕ್ಯಾನ ನೋಡ್ರಿ ಹಂಗದ ಆಟ. ಹೌದು ಹೌದು. ಎಲ್ಲಿ ಕಳೆದ ಅಲ್ಲೇ ಹುಡುಕಾಡಬೇಕಾಗಿತ್ತು. ಕಳದದ ಅಲ್ಲೇ ಹುಡುಕಾಡಿದ್ರೆ ಸಿಗ್ತದ ಹಾ ಅನ್ನೋದು ಹಿರಿಯರು ಹೇಳ್ತೀರಪ್ಪ. ಹಿರಿಯರು ಹೇಳುದಕ್ಕೆ ಸುಳ್ಳು ಹೇಳಿಲ್ಲ, ಅವ್ರು ಕರೆನೇ ಹೇಳ. ಕರೆನಾಗಿದ್ರಿ ಈಗ. ಅದಕ್ಕೆ ನಮ್ಮ ಬೀರಣ್ಣ, ಹೌದು. ನಮ್ಮ ಇಂದ್ರಾಬಾಯಿ ವೈನಿ ಅವ್ರು ಇವ್ರು ಒಂದು ದಂಪತಿ ಒಳಗ ಹೌದು. ಸದ್ಗುಣ ಶಾಲೆಯಾಗಿ ಹೌದು. ಬಹಳಷ್ಟ ಏನ್ ಮಾಡ್ಯಾರಪ್ಪ? ಅವ್ರಿಗೆ ಸದ್ಯ ಕರೆದ್ರ ಒಂದು ಸಣ್ಣ ಕೂಸು ಹೇಳಿ ಹಾ ಇದು ಕೆಲಸ ಮಾಡ್ರಿ ಅಂದ್ರೆ ಮಾಡ್ತಾರ್ರಪ್ಪ ಅವ್ರು. ಅವ್ರು ಮಾಡಿನೇ ಬಿಟ್ಟು ಬರ್ತಾರ, ಮರಳಿ ಬರಲ್ಲ ಅವರು. ಹೌದು ಹೌದು. ಹೇಳ್ಯಾರ ಅಟ್ಟ ನಿಜವಾದ ಒಂದು ಅವರ ಸದ್ಗುಣ ಭಕ್ತಿ. ಹೌದು. ಸಾಮಾನ್ಯ ಎಲ್ಲ ಅಂತವ್ರು ಉದುರದಲ್ಲಿ ದೇವ್ರು ಹುಟ್ಟಿ ಬರ್ಬೇಕಾದ್ರ ಹೌದು ಹೌದು. ಅವ್ರು ಎಷ್ಟು ಪರಿ ದುಡಿದಿರ್ಬೇಕಪ್ಪ. ಭಾಳ ದುಡ್ದಾರೆ, ಭಾಳ ಕಷ್ಟ ಆಗ್ಯದ್ರಪ್ಪ. ಅದಕ್ಕ ಅಂತ ತಾಯಿ ತಂದೆ ಜಗತ್ತದೊಳಗ ಹಾ ಹಾ ಮಕ್ಕಳನ್ನ ಹಿತಬುದ್ಧಿ ನೀಡಿದ್ರೆ ಮಕ್ಕಳು ಹೆಂಗೆ ಕೇಳ್ತಾರ ಹಂಗೆ ಹೆಚ್ಚಿ ಕೇಳ್ಕೊತ ಬಂದಾರ ಅವರು. ಹೌದು. ಚಿಕ್ಕ ಮಕ್ಕಳಿದ್ರೆ ಮಕ್ಕಳು ಹೆಂಗೆ ಹೇಳ್ತಾರ ಹೇಳ್ತಾರ ಹಂಗೆ ಹೇಳದ ಪ್ರಕಾರ ಅವ್ರ ತಾಯಿ ತಂದೆ ಕೇಳ್ಕೊತ ಬಂದಾರ. ಹೌದು ಹೌದು. ಅವ್ರು ಒಂದೊಂದು ಮಾತು ಕೇಳಿದ್ರೆ ಹಿಂಗ್ ಕಣ್ಣ ನೀರ್ ತಾನೇ ಹಾರ್ತಾವ್ರಿ. ಹೌದು. ಅದಕ್ಕ ಅಂತವ್ರು ಹೊಟ್ಟಿಲಿ ದೇವ್ರು ಹುಟ್ಟಿ ಇಲ್ಲಿ ನಮ್ಮ ಶೆಟ್ಟಪ್ಪ ಮಾರಾಯನಂಗ ಹೌದು. ಪ್ರಪಂಚ ಮಾಡಿ ಪಾರಮಾರ್ಥದೊಳಗೆ ಹೆಜ್ಜಿಟ್ಟು ಹೌದು. ಆ ಕೇದಾರಲಿಂಗ ಬೀರೇಶ್ವರನ ಮೇಲೆ ಒಂದು ಶರೀರನ ಮುಡುಪಿಟ್ಟು ಹೌದು.
ಮುಡಪಿಟ್ಟು ಹೋದ ಸಲ ಏನಾಗಿದ್ರಪ್ಪ? ಹಬ್ಬದ ಮರ್ತಂಗಾಗಿತ್ತು ಕೆಲಸ. ಹ್ಯಾಂಗ ಹಿಂದ ಬೀರದೇವ್ರ ಹಬ್ಬ ದೈಗೊಂಡಗೌಡ ಹೆಂಗ ಮರ್ತಿದಲ್ಲ, ಮಾಳಿಂಗರಾಯ ಹೋಗಿ ಹೆಂಗ ಅರಿವು ಮಾಡಿ ಕೊಟ್ಟಲ್ಲ, ಹೌದೌದು. ಹಂಗ 10-12 ವರ್ಷ ಈ ಮುತ್ಯಂದು ಮುತ್ಯನ ಕಾರ್ಯಕ್ರಮ ಮಾಡ್ತಿದ. ನಮ್ಮ ಮಾಳಪ್ಪನ ಊರಾಗ ಮಾಡ್ತಿದ. ಶ್ರಾವಣ ತಿಂಗಳ ಒಳಗ, ಶ್ರಾವಣ ತಿಂಗಳದಾಗ ಮಾಡಿ ಸುಮ್ಮನೆ ಅನ್ಬಾರ್ದು. ಹೌದು ಶ್ರಾವಣ ತಿಂಗಳದಾಗ ಮಾಡಿ 5 ಮಂದಿ ಪೂಜಾರಿಗಳನ್ನ ಉಣಿಸಿ ಪ್ರತ ಬಿಟ್ಟಿಲ್ಲ. ಹೌದು. ಇಲ್ಲಿ ಮಾತ್ರ ಬಂದಾಗಿತ್ತು. ಹೌದು. ನಮ್ಮ ಶಿವಪ್ಪ ಮತ್ತ ಈಗ ಹಾರಲ್ಲ ಮಹಾರಾಜರು ಮಾರಾಯರು, ಹೌದು ಹೌದು, ಇವ್ರಿಬ್ರು ಅಂದ್ರ ನಾವು ಕಾರ್ಯಕ್ರಮ ಮಾಡ್ಬೇಕತ್ತೇವು ಅಂದ್ರು. ಮಾಡೇಬೇಕಾಗಿದೆ ನಮಗ್ ಮುತ್ಯಾನು ಸೇವಾ ಮಾಡ್ಲಿಕ್ಕೆ ನಮಗೇನು ಅಡ್ಡಿ ಇಲ್ಲ. ಹೌದು. ಎಷ್ಟೋ ವರ್ಷ ಮಾಡಿದ್ದು ನನಗೇನು ಕಮ್ಮಿ ಕಡಿಮಿಲ್ಲ. ತುಕಾರಾಮ್ ಕಕ್ಕ ಹೇಳ್ತಿದ, ಏನಂತ ಹೇಳ್ತೀರಪ್ಪ? ಮಗನ ಎಂತಾದ ಕಂಟಕ್ಕೆ ಬಂದ್ರೆ ನೀ ಅಂಜಬೇಡ, ಭಗವಂತ ಹಿಂದನು. ಹೌದು, ಬೆನ್ನಿಂದ ಅದಾನ, ಬೆನ್ನಿಂದ ಅದಾನ. ಹೌದು. ಎಲ್ಲರ ಮ್ಯಾಲ ದಂಡಿಗೆ ಹೋಗಿ ಡೊಳ್ಳು ಹೂಟಿಗೆ ಸಿಗಿಸಿದ್ರೆ ಮಗನ ನಿಂದ ಇರೋತ್ವನ ಸಿದ್ಧಾಟಿಗೆ ನಡೀತದ. ಹೌದು ಹೌದು, ಆಶೀರ್ವಾದ ಚಲೋ ಆಗಿದ್ರಪ್ಪ ಮುತ್ಯಂದು. ಮುತ್ಯಾನ ಆಶೀರ್ವಾದ. ಹೌದು. ನೀವು ಒಟ್ಟ ಅಂಜಬೇಡ. ಇದು ನೋಡು ಭಂಡಾರ ಅಂತೇಳಿ ಭಂಡಾರಕ್ಕೆ ಮುಟ್ಟಿ ಹೇಳ್ಯಾನ್ರಿ ನಮ್ಮ ತುಕಾರಾಮ್ ಕಕ್ಕ ಮನ್ಯಾಗ. ಹೌದು ಹೌದು, ಹಂಗ ಅವ ಹೇಳಿದ್ದು ಸತ್ಯನೇ ಆದ್ರಿ. ಈಗ ಸತ್ಯನದ್ರಪ್ಪ, ಸತ್ಯದ. ಎಷ್ಟೋ ಮನೆ ಹೋಗ್ತಾವ್ರೀಗ. ಎಷ್ಟೋ ಮಂದಿ ಡೊಳ್ಳು ಹೂಟಿಗೆ ಸಿಗಿಸಿ ಕೂತ್ರ ಸುತ್ತ ಅಂತ ಮುತ್ಯವ್ರ ಆಶೀರ್ವಾದ ಅಂದ್ರ. ಹೌದು. ಈಗ ಹಿಂದ ಎಷ್ಟೋ ದಿವಸ ನಾ ಫಸ್ಟಿಗೆ ಮ್ಯಾಲ ಚಾಲು ಆದೊಳಗೆ ಬಂದು ಏನಾಗ್ತಿದ್ರಪ್ಪ? ಬಾಬಾಗ 5 ರೂಪಾಯಿ ಕೊಡ್ತಾ ಬೆಳಗನ ಹಾಡಿ ಅಂತೇಳಿ ಬೆನ್ನ ಮೇಲೆ ತಪ್ಪಡಿಸ್ತಿದ್ದ. ಹೌದು ಹೌದು, 5 ರೂಪಾಯಿ ಒಳಗೆ ನಾವು ಹೆಂಗೆ ಹಾಡ್ಲಿ. ಹೌದು. ನಾವು ಹೊಸ್ತಕ್ಕಿ ಹೌದು 11 ರೂಪಾಯಿ ಕೊಟ್ಟು ಆಶೀರ್ವಾದ ಮಾಡ್ತಿದ್ದ. ಇನ್ನ ಭಾಳ ಅದ ಮಗ, ನಾನು ಮುಂದೆ ನಾನೇ ಕೊಡವಿದ್ದೆ ನನಗಂದ. ಹೌದು. ಅದನ್ನ ಅಟ್ಟ ದುಡ್ದಿದೇವು ಅಂದ್ರ ಈಗ ಈಗ ಮುತ್ಯ ತಾನೇ ಕೊಟ್ಟಾರ ನಿಲ್ಲತ್ತೀರಿ ನೀವು. ಎಷ್ಟು ಕೊಟ್ರಪ್ಪ? ಅದಕ್ಕ ಇಲ್ಲಿದ್ ನೋಡ್ರಿ, ಇಲ್ಲಿದ್ 2-3 ಕಿಲೋಮೀಟರ್ ಮೇಲೆ ಮಳೆಗಾಲ ಚಳಿಗಾಲದಾಗ ಹೌದು ಚಟ್ಟಪ್ಪ ಮುತ್ಯ ಹಾಗಲ ಇರಳು ಭಗವಂತನ ನಾಮಸ್ಮರಣೆ ಮಾಡಿ ಆ ಗುಡಿ ಮುಂದ ಪಟಾಂಗಲದಾಗ ಎಲ್ಲಾ ಹುಡುಗಿ ಬಂದು ತನ್ನ ಕಾಯಕ ಮಾಡ್ತಿರ್ತ. ಹೌದು ಹೌದು, ಪ್ರತಿನಿತ್ಯ ದಿನ ಪ್ರೀತಿ ಅಂತವ್ರ ಹೊಲಕ್ಕ ಅದು ಕಡ ಮುಡ್ಸಕ್ಕೆ ಭಗವಂತ ತಾನೇ ಬಂದಾನೆ ಇಂದ ಮನೆಗೆ. ಹೌದು ಹೌದು. ಅದಕ್ಕೆ ಯಾರು ದುಡಿತೀರಿ ಅವರಿಗೆ ಭಗವಂತ ತಾನಾಗಿ ಬಂದು ದುಡ್ದಷ್ಟು ಪಗಾರ ಕೊಟ್ಟೆ ಕೊಡ್ತಾನ. ಹೌದು. ದೃಢದಿಂದ ದುಡಿಯವನಿಗೆ ದುಡದಷ್ಟ ಕೂಲಿ, ದುಡಿಲಾರ್ದ ದಡಮೂರ್ಖನಿಗೆ ನಿತ್ಯ ಎಂಬುದು ಸೋಲಿ ಅಂದ್ರು. ಹೌದು ಹೌದು ಹೌದು. ಅದಕ್ಕೆ ಮದಗೊಂಡ ಮುತ್ತೆ ಅವ್ರು ಹೇಳ್ತಾರ, ಹೆಂಗ ಹೇಳ್ತಾರಪ್ಪ? ಅದಕ್ಕ ಉಂಡು ಉಳಿದುದಾಗಲ್ಲ ತಮ್ಮ ತಗದಿಡು ನ್ಯಾರಿಗೆ ಆಗ್ತದ. ಅದಕ್ಕ ಹೌದು, ಬಹಳಷ್ಟ ವಿಜೃಂಭಣೆಯಿಂದ ಪದೇ ಪದೇ ಹೇಳ್ಯಾರ. ಹೌದು. ಇವತ್ತಿನ ದಿವಸ ಹಿಂದ ಉಗಾದಿ ಹಬ್ಬ ದಿವಸ ಏನಾಗಿದ್ರಪ್ಪ? ನಿನ್ನಿನ ದಿವಸ ಹೌದು ನಮ್ಮ ಕುಮಾರ ಬೀರಣ್ಣಣ್ಣ ಸರ್ವದೇವರ ಪಟ್ಟದ ಅಧಿಕಾರಿ ಆದ್ರು. ಹೌದು. ಭಗವಂತನ ಕಾರ್ಯಕ್ರಮ ನಾಳೆಗೆ ಜೋಡ್ಯಾಡ ಪಲ್ಲಕ್ಕೆ ಕರ್ಸೊಂಡು ಮುತ್ಯಾನ ಜಾತ್ರೆ ಗುರುವಿನ ಹಬ್ಬ ಆದ ಬಳಿಕ ಮರದಿವ್ಸ ಇಡುನ್ ಅಂತ ಹೇಳಿ ಹೌದು ನಮ್ಮ ಸರಜೋಡಿ ಕಲಾ ಸಂಘ ಯಾವ್ದವ್ರಪ್ಪ? ಜತ್ತ ತಾಲೂಕ್ ಸಾಂಗ್ಲಿಯ ಜಿಲ್ಲೆಯ ಅವ್ರು 3 ತಾಲೂಕು ದಾಟಿ ಬಂದಾರ ನೋಡ್ರಿ. ಯಾವ್ಯಾವ್ರಪ್ಪ ಅವು? ಒಂದ್ ಜತ್ತ ತಾಲೂಕ, ಒಂದ್ ಚಡ್ಚಾಣ ತಾಲೂಕ, ಒಂದ್ ಇಂಡಿ ತಾಲೂಕ. ಅವು ಎರಡು ಒಂದೇ ಅದಲ್ರಿಪ್ಪ? ಇಂಡಿ ಚಡ್ಚಾಣ ಬೇರೆ ಅದು ಒಂದೇ ಅದು. ಒತ್ತಾಡಿ ಆ ಕಡೆ ಒಂದೇ ರೂಟ್ ಬರ್ತಾರೆ ಚಡ್ಚಾಣ. ಇಲ್ಲ, ಎರಡು ದಾಟ್ಯಾರ. ಹೌದು ಹೌದು. ಅವ್ರಿಗೆ ಕೇಳಾದ್ರ ಬರ್ನ. ಹೌದು. ಎರಡು ದಾಟಿ ಅಕ್ಕಲಕೋಟ ಗ್ರಾಮದಾಗ ಬಂದಾರ. ಒಳ್ಳೆ ಹಾಲು ಮೊತ್ತದ ಕೀರ್ತಿ, ಒಂದು ಜಗತ್ತದೊಳಗ ಮುಗುಲೆತ್ರ ಮುಟ್ಟಿಸುವಂತ ಕಲಾವಿದರ. ಹೌದು. ಒಂದು ಎಲ್ಲೆಲ್ಲಿ ಹೋಗಿ ಹಾಲೂನು ಗೆದ್ದಾರ. ಅದಕ್ಕೆ ಅಂತವ್ರ ಜೋಡಿ ಒಂದು ನಮ್ಮ ಕಾರ್ಯಕ್ರಮ ಇಟ್ಕೊಂಡ್ರಂದ್ರೆ ಭೌರ್ತ ಸುಕೃತಾಚಿ ಜೋಡಿನಿ ಅದ. ಹೌದು ಹೌದು. ಅದಕ್ಕಿರಲಿ ಬಹಳ ಸಂತೋಷದಿಂದ ಅವರ ಕಲಾ ಸಂಘಕ್ಕೆ ಕೂಡ ಅತಿಥಿ ಭವೋ ದೇವೋ ಅಂದ್ರು. ಹೌದು. ಹಿರಿಯರ ಜ್ಞಾನಿವಂತರಂದ್ರು. ಅತಿಥಿ ಭವೋ ದೇವೋ. ಹೌದು. ನಮ್ಮ ಮನಿತಾನ ಬಂದಾರ ಅಂದ್ರೆ ಏನ್ ಮಾಡ್ಬೇಕ್ರಪ್ಪ? ಒಂದು ಕಂಬಳಿ ಹಾಸಿ ತಂಬಿಗೆ ತುಂಬಿ ಊಟ ಮಾಡಿಸಿ ಹೌದು ಈ ಟೇಜಿನ ಮೇಲೆ ತಂದು ಕಾರ್ಯಕ್ರಮ ಶುರು ಮಾಡ್ತಾರ. ಅವರಿಗೆ ಹಚ್ಚಬೇಕಾಗಿತ್ತು. ಮೊದಲ ಸ್ವಲ್ಪ ಜರ ಲೇಟ್ ಆಗ್ಯದ ಅಂದ್ರ ಈ ಕಡೆ ನಮ್ಮ ಮುತ್ತೆವ್ರ ಅಂದ್ರೆ ಪೈಲ ಚಾಲ ಮಾಡ್ರಿ ನೀವು ಅಂದ್ರು. ಹೌದು ಹೌದು. ಅದಕ್ಕೆ ಭಾಳೇನ ನಾವು ಇದ್ದೂರಾಗಿದ್ದೇವು. ಬಹಳಷ್ಟು ನಮ್ಮ ಹಾಡಿಕೆ ಎಲ್ಲರೂ ಕೇಳಿರಿ. ಹೌದು. ಅದಕ್ಕೆ ಯಥಾ ಪ್ರಕಾರ 4 ನುಡಿ ಚಾಲ ಹಾಡಿ ಹೆಚ್ಚು ಮಾತಾಡ್ಲಾರ್ದೆ ಒಂದು 4 ನುಡಿ ಸುಂದರ ಚಾಲ ಹಾಡಿ ಸರಜೋಡಿ ಕಲಾ ಸಂಘದವ್ರಿಗೆ ಪಾಳೆ ಕೊಟ್ಟು ಬಿಡ್ರಿ. ಕೊಟ್ಟು ಬಿಡೋಣ. ಹೌದು.